ನಿಮ್ಗೋಸ್ಕರನೇ ಇವತ್ತು ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಕರ್ಕೊಂಡ್ ಬಂದಿದ್ದೀನಿ. ನಾವೇನ್ ಹಾಕಿಸ್ಕೊಂಡ್ರು ಅನ್ಲಿಮಿಟೆಡ್ ರೊಟ್ಟಿನ ಅನ್ಲಿಮಿಟೆಡ್ ಹಾಕ್ತೀನಿ. 6ನೇ ಜೋಳದ ರೊಟ್ಟಿ ಇದು. 9ನೇದಾ 10ನೇ ರೊಟ್ಟಿ ಹಾಕ್ಸ್ಕೊಬಿಟ್ಟ. ಬೇಕಾ ಇನ್ನೊಂದು? ರೊಟ್ಟಿ ಖಾಲಿ ಆಯ್ತು, ತರಿಸ್ಬೇಕು ಅಂದ್ಬಿಟ್ಟು ಹೋದ್ರಾಗ ರೈಸ್ ಹಾಕ್ಸ್ಕೊತಾವ. ಸ್ಯಾಟಿಸ್ಫೈ ಅದ? 20 ತಿಂದವ್ರ ಒಬ್ರು. ಗ್ರೌಂಡರ್ ಮಿಕ್ಸ್ ಆಲ್ ಗ್ರೌಂಡರ್. ಐಸ್ ಕ್ರೀಮ್ ಕೊಟ್ಬಿಡಿ. ಅದು ಅನ್ಲಿಮಿಟೆಡ್ ಇಲ್ಲ ಅಲ್ವಾ? 3 ದಿನಕ್ಕೆ ಯಾರು 10,000 ಕೊಟ್ಬಿಟ್ಟಾರೆ. ನೀನ್ ನೋಡಿ ಇದಿಲ್ದಂಗ್ ಮಾತಾಡ್ತೀಯ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್. ಏನ್ ಅದ್ರಲ್ಲೇನೈತೆ? ನಾನ್ ಕಪ್ಗಿದ್ರು ಹೇಳ್ಕೊತಿದ್ದೆ. ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಂತಂದ್ರೆ ಇವಾಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಎಡಿಟಿಂಗ್ ವಿಡಿಯೋ ಹಾಕ್ತೀನಿ, ಅದನ್ನ ಹೇಳಿದ್ದು ನಿನ್ನಲ್ಲ. ಓ ಎಂತದು ಇಲ್ಲ. ನೀನೆಲ್ಲ ಬ್ಲಾಕ್ ಇದೆಯಾ? ಬ್ರೌನಿಶ್ ನೀನು. ಈಗ ನೋಡಿ ಬೆಳಕು ಗೊತ್ತಕ್ಕೆ ಎಲ್ಲ ನೋಡು. ಈಗ ನೋಡಿ ಗೈಸ್, ನಾ ಬೆಳ್ಳಗ್ ಮಾಡ್ತೀನಿ. ಶೇಖರ್ ವೈಟ್ ಇಲ್ಲ ಕಣ್ಕ. ನಿನ್ ಮನ್ಸು ಪರಿಶುದ್ಧ ವೈಟ್ ಆಗೈತೆ ಹುಡುಕ್ರೊಬ್ರ. ಉಗಿ ಅವನ್ಗೆ ಹೆಂಗ್ ಬದಾವ್ ನೋಡು. ನಾನು ಈ ಕಡೆ ತಿರ್ಗ್ಸಿರ್ ಗೊತ್ತಾಗಿರೋದು. ನಾನು ಏನ್ ಮಾಡ್ಬೇಕು ಗೊತ್ತಾ? ಬ್ರೇಕ್ ಹಿಡಿದ್ರೆ ಹೋಯ್ತಾ ಇರ್ಬೇಕು. ಏನೋ ಸ್ವಲ್ಪ ಡ್ಯಾಮೇಜ್ ಆಗ. ಗೈಸ್, ಅವತ್ತಿಂದ ನಮ್ದು ಕೋಬ್ರಂದು ಬ್ರೇಕಪ್ ಆಗಿತ್ತು ಅಂತ ನೀವ್ ಅನ್ಕೊಂಡಿದೀರಾ, ಆದ್ರೆ ಆತರ ಎಲ್ಲ ಏನು ಆಗಿಲ್ಲ. ಅವನು ಕೊಟ್ರೆ ಈಗ ಗೈಸ್ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದ ಊರವ್ರ ಜೊತೆ ಒಂದ್ ವಾರ, ಅದಕ್ಕೆ ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ಒಂದ್ 3 ದಿನ ನಾನು ಫ್ಯಾಮಿಲಿ ಜೊತೆ ಹೊರಟೋಗಿದ್ದೆ. ಮೂರೇ ದಿನ. ಎಷ್ಟೋ ಸುಳ್ಳು ಹೇಳ್ತೀಯ ಕೊಬ್ರ. 1 ವಾರದಿಂದ ಟ್ರಿಪ್ ಹೋಗಿದ್ಯಾ? ನಾನು ಹೋಗಿರೋದ್ 3 ದಿನ ಬೆಂಗಳೂರಿಗೆ. 3 ದಿನ ಕಣ. ಚಾನ್ಸೇ ಇಲ್ಲ ಕೊಬ್ರ. ನಿನ್ಗೆ ಲೆಕ್ಕ ಬರಲ್ಲ ಅಂತ. ಗೈಸ್, ನಾವ್ ಇವತ್ತು ಸೋಮವಾರ, ಅದಕ್ಕೆ ವೆಜ್ ಊಟ ತಿನ್ನಕ್ಕೆ ಒಂದ್ ಒಳ್ಳೆ ಹೋಟೆಲ್ಗೆ ಹೋಗ್ತಾ ಇದೀವಿ. ನಿನ್ಗೆಲ್ಲಪ್ಪ ವಾರ ಗೊತ್ತೈತೆ? ನೀನೇನ್ ಕೆಲ್ಸಕ್ ಹೋಗ್ಬೇಕಾ ಇಲ್ಲ ಮಕ್ಳು ಸ್ಕೂಲ್ ಬಿಡ್ಬೇಕಾ? ಒಬ್ರು ನಿನ್ ಮಕ್ಳಿಗೂ ಹಿಂಗೆ ತಿನ್ಸ್ತೀಯಾ? ಅವ್ರವ್ರ ಡಿಪೆಂಡ್ ಅಂತೀಯಾ? ಕೋಬ್ರಂಗೆ ಫೋನ್ ಬಂದೈತೆ. ಏನ ಈಗ ನಿಂಗೇನ್ ಹೇಳಿ ನಿಂಗೆ? 3 ದಿನಕ್ಕೆ ಆಗ್ಬಿಟ್ಟದೆ. 3 ದಿನಕ್ಕೆ ಯಾರು 10,000 ಕೊಟ್ಬಿಟ್ಟಾರೆ. ನೀನ್ ನೋಡಿ ಇದಿಲ್ದಂಗ್ ಮಾತಾಡ್ತೀಯಲ್ಲ. 4-5 ದಿನಕ್ಕೆ ಆಗ್ಬಿಡ್ತದೆ ನಿನ್ಗೆ. ಸುಮ್ ತಲೆ ಇಲ್ತಾರ ಮಾತಾಡ್ಬಿಡ ನೀನು ಮುಂದ್ಗಡೆ. ಸರಿ ಬಿಡು. ಒಬ್ರು ಇನ್ನೊಂದ್ ಫೇಸ್ ನೋಡಿ ಗೈಸ್, ಕೋಪ ನೋಡಿ ಅವ್ನ ಮುಖದಲ್ಲಿ ಎಷ್ಟಿದೆ. ಏನೋ ಮಾಡ್ರಾಯ್ತದ ಬಿಡು. ಮುಖ ನೋಡಿ. ಏನೋ ಮಾಡ್ರಾಯ್ತದ. ನಿಂಗ್ ಸುಮ್ನೆ ಇರೋ ಇದ್ರಲ್ಲಿ ನೀನು ನಮ್ ತಲೆ ತಿನ್ಬಿಡು. ಕಾಮಾಗ್ ಮಾತಾಡಕ್ ಒಬ್ರು ಯಾಕೋ ಕೋಪ ಮಾಡ್ಕೋತಿಯಾ? ನಮ್ಮ ಮನೇಲಿ ನಿಧಾನಕ್ಕೆ ಸಾಫ್ಟ್ ಆಗಿ ಮಾತಾಡ್ಬಿಟ್ರೆ ಏನೋ ಒಳ್ಳೆ ಯಾರೋ ತರ ಮಾತಾಡ್ತಾರೆ. ಯಾವಾಗ್ಲೂ ಇದೊಂದ್ ಡೈಲಾಗ್ ಹೇಳ್ತಾನೆ ಅಲ್ಲ. ವಯಸ್ಸಿಂದ ಮುಂದೆ ನೋಡ್ಬೇಕಾರೋ. ಗೈಸ್, ನಾನು ಮತ್ತೆ ಕೋಬ್ರಾ ಇವಾಗ ಜಾನ್ಪದ್ ಲೋಕ ಹತ್ರ ಇರೋ ಕಾಮತ್ ಹೋಟ್ಲಿಗೆ ಬಂದಿದೀವಿ. ವೆಜ್ ಹೋಟ್ಲು. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಕೋಬ್ರಾ ವೆಜ್ ತಿನ್ಬೇಕು. ನಂಗೆ ವೆಜ್ ಅಂದ್ರೆ ಇಷ್ಟ, ನನ್ಗೆ ವೆಜ್ ಪ್ರಾಣ ಅಂತಂದ, ಅದಕ್ಕೆ ಕರ್ಕೊಬಂದ್ವಿ. ನೀವೇ ಕರ್ಕೊಬತ್ತೀರಿ. ಗೈಸ್, ಕಾಮತ್ ಹೋಟ್ಲು ಎಷ್ಟು ಚೆನ್ನಾಗೈತೆ ನೋಡಿ. ಆ ಕಡೆ ಸೈಡ್ ಎಲ್ಲ ಹಟ್ಗಳಿದೆ ಊಟ ಮಾಡಕ್ ಕುತ್ಕೊಳಕ್ಕೆ. ಈ ಕಡೆ ಸೈಡ್ ಜಾಗ ಇದೆ ಡೈನಿಂಗ್. ಎಲ್ಲಿ ಕೂರೋಣ? ಆ ಕಡೆ ಹೋಗೋದ ಈ ಕಡೆ ಹೋಗೋದ? ಇಲ್ಲಿ ಊಟ ಮೀಲ್ಸ್ ಗಳಿದೆ, ಬಾಳೆ ಎಲೆ ಊಟ. ಕೋಬ್ರಂಗೆ ಯಾವ್ದು ಬೇಕು ನೋಡೋ ಕೋಬ್ರ. ನಾರ್ತ್ ಇಂಡಿಯನ್ ಕರ್ನಾಟಕ ಮೀಲ್ಸು, ನಾರ್ತ್ ಕರ್ನಾಟಕ ಸ್ಪೆಷಲ್ ಮೀಲ್ಸು, ಸೌತ್ ಇಂಡಿಯನ್ನು. ಜೋಳದ ರೊಟ್ಟಿ ಊಟ ಬೇಕಾ ಇಲ್ಲ ನಮ್ ಸ್ಟೈಲ್ ಬೇಕಾ? ನಮ್ ಸ್ಟೈಲ್ ಬೇಡ. ಜೋಳದ ರೊಟ್ಟಿ ಊಟ ತಿಂತೀಯಾ? ಗೈಸ್, ಉತ್ತರ ಕರ್ನಾಟಕ ಸೈಡು ಫುಡ್ ತಿನ್ನೋಣ ಇವತ್ತು. ಒಂದು ಜೋಳದ ರೊಟ್ಟಿ ಮೀಲ್ಸ್ ಹೇಳೋಣ ಕೋಬ್ರಾ. ಒಂದು ಮಿಕ್ಕಿದ್ ಏನಾರು ಬೇರೆ ಏನಾರು ಐಟಮ್ಸ್ ಹೇಳೋಣ. ಹಲ್ವಾನೋ ಇಲ್ಲ ಯಾವ್ದಾದ್ರು ಸ್ವೀಟ್ ಏನಾರು. ಇವತ್ತಿನ ಸ್ಪೆಷಲ್ ಅದೇ ಜೋಳದ ರೊಟ್ಟಿ ಊಟ. ಗೈಸ್, ಹೋಟ್ಲು ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಫುಲ್ ಎಲ್ಲ ಗ್ರೀನರಿ. ಆ ಕಡೆ ಸೈಡ್ ಎಲ್ಲ ಊಟ ಆದ್ಮೇಲೆ ವಾಕ್ ಹೋಗೋಣ. ಗೈಸ್, ನಾವು ಹೇಳಿದೀವಿ ಈಗ ಮೀಲ್ಸ್ ಅಲ್ಲಿ ಸ್ಪೆಷಲ್ ಮೀಲ್ಸ್ ನ ಹೇಳಿದೀವಿ. ಜೋಳದ ರೊಟ್ಟಿ ಊಟದಲ್ಲಿ ಸ್ಪೆಷಲ್ ಮೀಲ್ಸ್ ನ ಹೇಳಿದ್ರೆ ಒಬ್ಬಟ್ಟೆಲ್ಲ ಬರುತ್ತಂತೆ, ಅದಕ್ಕೆ ಒಬ್ಬಟ್ಟಿರೋದು ಹೋಳಿಗೆ ಊಟ. ಕೋಬ್ರಾ, ನಾನು ಇನ್ಮೇಲೆ ನೀನ್ ತಿನ್ನು, ನಾನು ಡಯಟ್ ಮಾಡ್ತೀನಿ. ನಾನ್ ಡಯಟ್ ಲೆಕ್ಕಾಚಾರ ನಾನ್ ಡಯಟ್ ಮಾಡ್ಬೇಕು. ನಾನ್ ಕಣ ಜಿಮ್ಗೆ ಹೋಗ್ತಾರೋನು. ಜಿಮ್ಗೆ ಹೋಗ್ತಿದ್ಯಾ ಈಗ? ಹೋಯ್ತಲ್ಲ ಕಣ. ನಿಮ್ ಸವಾಸ ಮಾಡ್ಬಿಟ್ಟು ಜಿಮ್ಮೇ ಬಿಟ್ಬಿಡಿನಿ. ಕಾಂಪಿಟೇಷನ್ ಮರ್ತೋಗಿದೀನಿ. ಯೂಟ್ಯೂಬರ್ ಆಗ್ಬಿಡಲ್ಲ ಕೋಬ್ರಾ ನೀನು. ಮಾಡ್ಬಿಡಿನಿ.
ಜಿಮ್ ಕಾಂಪಿಟೇಷನ್ 6 ಪ್ಯಾಕ್ ಇದೆಲ್ಲ ಫ್ಯಾಮಿಲಿ ಪ್ಯಾಕ್ ತರಿಸ್ಬಿಟ್ಟಿದೀರಾ. ನಾವ್ ತರ್ಸಿಲ್ಲ, ನಾವು ಸವಾಸ ಮಾಡಕ್ ಮುಂಚೆನೆ ಲೋ 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 6 ಪ್ಯಾಕ್ ಇತ್ತು, 6 ಪ್ಯಾಕ್ ಇತ್ತು. ಆಯ್ತು 6 ಪ್ಯಾಕ್ ನಿನ್ನ ಹೆಂಗೋ ಕಾಂಪಿಟೇಷನ್ ಮುಗಿದ 3 ದಿನಕ್ಕೆ ಹೊರಟಾಗಿದ್ ನೀನ್ 6 ಪ್ಯಾಕ್ ಹೋಗಲಿ. ಹೋಗ್ಬಿಟ್ಟಿತ್ತು 3 ದಿನಕ್ಕೆ. ಗೈಸ್ ಕೋಬ್ರಲ್ಲಿ ಇವಾಗ ಸ್ಪೆಷಲ್ ಜೋಳದ ರೊಟ್ಟಿ ಊಟ ಬಂದೈತೆ ನೋಡಿ. ಇವ್ರು ಜೋಳದ ರೊಟ್ಟಿ ಊಟ ತಿಂದಿದ್ಯಾ ನೀನ್ ಯಾವ ತರ? ತಿಂದಿಲ್ವಾ? ತಿಂದಿದ್ಯಾ ಇಲ್ವಾ? ಯಾವಾಗ ತಿಂದಿದ್ದೆ? ತಿಂದಿಲ್ಲ ತಾನೆ. ಗೈಸ್ ಕೋಬ್ರಾ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಊಟ ಮಾಡ್ತಿರೋದು. ಎಕ್ಸ್ಟ್ರಾ ಒಂದು ಹೋಳಿಗೆ ಕೊಡಿ. ಒಬ್ಬಿಟ್ಟು ಅನ್ಲಿಮಿಟೆಡ್ ನಾವೇನೇ ಹಾಕಿಸ್ಕೊಂಡ್ರು ಅನ್ಲಿಮಿಟೆಡ್. ಅನ್ನ ಸಾಂಬಾರು ಮಾತ್ರ ಅವು ಮಾತ್ರ ಅನ್ಲಿಮಿಟೆಡ್. ರೊಟ್ಟಿ ಮತ್ತೆ ರೊಟ್ಟಿನ ಅನ್ಲಿಮಿಟೆಡ್ ಆಗಿ ತಿನ್ಬಿಡ್ಬೋದು. ಎಲ್ಲ ತಿನ್ನಕೋಬ್ರ ನೀನು ಎಷ್ಟು ತಿಂತೀಯ ತಿನ್ನ. ಗೈಸ್ ಫಸ್ಟ್ ಟೈಮು ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಮೀಲ್ಸ್ ತಿನ್ನೋಣ ಅಂತ ಬಂದ್ವಿ. ಕೋಬ್ರನ್ನ ಇವತ್ತು ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಕರ್ಕೊಂಡ್ ಬಂದಿದ್ದೀನಿ. ನೋಡೋಣ ಎಷ್ಟು. ನಾನ್ ವೆಜ್ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಂಡೇ ಹೋಗಿಲ್ಲ. ಕರ್ಕೊಯ್ತೀನಿರೋ ಬೆಂಗ್ಳೂರ್ಗೆ ಹೋಗೋಣ. ನೀನೇ ಸಿಗ್ತಾಯಿಲ್ಲ ಕಣ, ಫೋನ್ ಮಾಡ್ರೆ ಮೊದ್ಲು ಫೋನ್ ಎತ್ತೋ. ಲವ್ ಜಾಸ್ತಿ ಇದ್ ಮಾಡ್ಬಿಡ ತಿನ್ನೋ. ಬಿಸಿ ಆಯ್ತು ಒಬ್ಬಿಟ್ಟು. ಅದಕ್ಕೆ ಅದನ್ನ ಹೋಗ್ಬಿಟ್ಟು ಎಲ್ಲ 15 ಕೋಬ್ರನ್ಗೆ ವೆಜ್ಜು ಅನ್ಲಿಮಿಟೆಡ್ ಊಟ ಆದ್ರೂ ಅಷ್ಟೇ, ನಾನ್ ವೆಜ್ ಅನ್ಲಿಮಿಟೆಡ್ ಊಟ ಆದ್ರೂ ಅಷ್ಟೇ. ಬ್ಯಾಟಿಂಗ್ಗೆ ಎಲ್ಲ ಲೆಕ್ಕ ಹಾಕತ್ತವನೆ ಏನೇನೈತೆ ಅಂತ. ಗೈಸ್ ಈಗ ಎಲ್ಲ ಒಂದೊಂದೇ ಐಟಮ್ ಬಡಿಸ್ತಾವ್ರೆ. ಪಲ್ಯಗಳೈತೆ ನೋಡಿ, ಈ ಥರ ಪಲ್ಯ ಇದೆ. ನಂದು ಬಂತು ಆಲ್ರೆಡಿ, ನಾನೊಂದು ಒಬ್ಬಿಟ್ಟು ಹೇಳಿದೆ, ಮತ್ತೆ ಫ್ರೂಟ್ ಸಲಾಡು. ಬಜ್ಜಿ ಅದರಲ್ಲೇ ಬಂದೈತೆ. ನಾವು ಬಜ್ಜಿ ಬರಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ ಬಜ್ಜಿ ಹೇಳ್ಬಿಟ್ಟು ಬನ್ನಿ ಒಬ್ಬಿಟ್ಟು ತಿನ್ನೋಣ. ಅಷ್ಟರಲ್ಲಿ ಕೋಬ್ರಂಗೆಲ್ಲ ಬಡಿಸಿರ್ತಾರೆ. ಜೋಳದ ರೊಟ್ಟಿ ಬರ್ಬೇಕು ಕೋಬ್ರಾ. ಬರುತ್ತೆ ಬಂದಿಲ್ಲ ಬರುತ್ತೆ ಹೇಳು. ತರೋಕೋರು ಅವರು ಇಷ್ಟೆಲ್ಲ ಹಾಕ್ಸೋರಲ್ಲ. ಒಬ್ಬಿಟ್ಟು ಚೆನ್ನಾಗೈತಲ್ಲ. ಅದ್ ಬೇರೆ ಬಿಸಿ ಇದೆ ಇವಾಗ ಮಾಡವ್ರೆ. ಕಾಯಿ ಒಬ್ಬಿಟ್ಟು ತಾನೆ ಕೋಬ್ರಾ ಇದು. ಆಮೇಲೆ ಬಿಸಿ ಬಿಸಿಯಾಗಿ ಚೆನ್ನಾಗೈತೆ ಗೈಸ್ ಒಬ್ಬಿಟ್ಟು. ಗೈಸ್ ಕೋಬ್ರನ್ ಇವಾಗ ಜೋಳದ ರೊಟ್ಟಿ ಬಂತು. ಜೋಳದ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ತಿದ್ದಾರೆ. ಒಬ್ಬಿಟ್ಟು ಅನ್ಲಿಮಿಟೆಡ್ ಇಲ್ಲ, ಬಟ್ ಜೋಳದ ರೊಟ್ಟಿ ರೈಸ್ ಎಲ್ಲ ಅನ್ಲಿಮಿಟೆಡ್. ಆಯ್ತು ಗೈಸ್ ಕೋಬ್ರಾ ಫಸ್ಟ್ ಟೈಮ್ ಜೋಳದ ರೊಟ್ಟಿ ಊಟ ತಿಂತಿರೋದು. ಜೋಳದ ರೊಟ್ಟಿ ತಿಂತಿರೋದೇ ಇವತ್ತು ಅವ್ನು ಫಸ್ಟ್, ಉತ್ತರ ಕರ್ನಾಟಕ ಸ್ಟೈಲ್ದು. ಅದ್ರಲ್ಲಿ ಅನ್ಲಿಮಿಟೆಡ್ ಬೇರೆ ತಿಂತವನೆ. ಎಷ್ಟು ಜೋಳದ ರೊಟ್ಟಿ ತಿಂತ ನೋಡೋಣ. ಕೋಬ್ರಾ ನಿಂಗೆ ಇವತ್ತು ಅನ್ಲಿಮಿಟೆಡ್ ವೆಜ್ ಊಟ ತಿನ್ನೋ ಚಾಲೆಂಜ್ ಜೊತೆಗೆ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ತಿನ್ನೋ ಚಾಲೆಂಜ್. ಎಂಜಾಯ್ ಮಾಡು. ಗೈಸ್ ಕೋಬ್ರಂದು 2ನೇ ಜೋಳದ ರೊಟ್ಟಿ. ಬೆಣ್ಣೆ ಹಾಕೊಳ ಕೋಬ್ರಾ. ಹೆಂಗೈತೆ ಕೋಬ್ರಾ ಜೋಳದ ರೊಟ್ಟಿ? ಹೆಂಗೈತೆ? ಟೇಸ್ಟ್ ಇಷ್ಟ ಆಯ್ತಾ? ಚೆನ್ನಾಗೈತೆ, ಇಷ್ಟ ಆಯ್ತು. ಉತ್ತರ ಕರ್ನಾಟಕದವ್ರಿಗೆ ಹೆವಿ ಫೇವ್ರೇಟ್ ಜೋಳದ ರೊಟ್ಟಿ. 1-2-3 ಜನ ಕಮೆಂಟ್ ಹಾಕಿದ್ರು ಅವಾಗ್ಲೇ ಬಂದಾಗ ಉತ್ತರ ಕರ್ನಾಟಕ ಸ್ಟೈಲ್ ತಿನ್ನಿ ಅಂತ. ಇವತ್ತು ತಿಂತಾ ಇದೀವಿ ನೋಡಿ ಗೈಸ್. ಇಲ್ಲೇ ತಿಂತಾ ಇದೀವಿ ಗೈಸ್. ನಾನು ಒಂದ್ಸತಿ ಜೋಳದ ರೊಟ್ಟಿ ಇದು ಮುಟ್ಟಿಗೆ ಬರುತ್ತಲ್ಲ ಅದನ್ನು ತಿಂದಿದ್ದೆ. ಮುಟ್ಟಿಗೆ ಅಂತ ಬರ್ತದ ಕೋಬ್ರಾ. ಜೋಳದ ರೊಟ್ಟಿನ ಉಂಡೆ ತರ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನು ಸಖತ್ತಾಗಿರುತ್ತೆ ರೌಂಡ್ಗೆ. ಅದೊಂದ್ಸತಿ ಟ್ರೈ ಮಾಡಿ. ಬೇಕಾ ಇನ್ನೊಂದು? ಗೈಸ್ 3ನೇ ಜೋಳದ ರೊಟ್ಟಿ ಕೋಬ್ರಾ. ಇಲ್ಲೇ ಐತೆ ಹೇಳ್ತೀನಿ. ಬೆಣ್ಣೆನೂ ಬೇಡ. ಕೋಬ್ರಾ ಆಗ್ಲೇ 3ನೇ ಜೋಳದ ರೊಟ್ಟಿ ತಿಂತವನೆ. ಲವ್ ಬರೀ ಚಿಕನ್ ಅಷ್ಟೇ ಅಲ್ಲ ಕೋಬ್ರಾ, ಎಲ್ಲಾನು ತಿಂತೀಯ ನೀನು. ನಾನು ನಿಜ ಇಲ್ಲಿವರೆಗೂ ಚಿಕನ್ ತಿಂತೀಯ ಅನ್ಕೊಬಿಟ್ಟಿದ್ದೆ ಕಣೋ. ನೀನು ಜೋಳದ ರೊಟ್ಟಿ ಕಾಂಪಿಟೇಷನ್ ಮಾಡಿಸ್ಬೋದು, ಒಬ್ಬಿಟ್ಟು ಮಾಡಿಸ್ಬೋದು, ಬಜ್ಜಿನೂ ಮಾಡಿಸ್ಬೋದು, ವೆಜ್ ಐಟಮು ತಿಂತೀಯ. ಇನ್ನೇನು ನಮ್ಮ ಮನೇಲಿ ಏನು ಡೈಲಿ ಚಿಕನ್ ಮಾಡ್ತಾರ? ನಮ್ಮ ಮನೇಲಿ ನಮ್ಮ ಅಮ್ಮ ಅಷ್ಟೇ ವೆಜ್ ಮಾಡ್ಕೊಂಡು ಕೂತಿರ್ತಾರೆ. ರಾಯಲ್ ಎನ್ಫೀಲ್ಡ್ ಮೇಡ್ ಲೈಕ್ ಅ ಗನ್. ಟೀ ಶರ್ಟ್ ಬೈಕಿಲ್ಲ, ಬೈಸ್ಕೊಂಡು ರೊಟ್ಟಿ ತಿಂದ್ಬಿಟ್ಟು. ಗೈಸ್ ಕೋಬ್ರಾ 4ನೇ ರೊಟ್ಟಿ ತಿಂತವನೆ. ರೊಟ್ಟಿ ಖಾಲಿ ಆಯ್ತು, ತರ್ಸ್ಬೇಕು ಅಂದ್ಬಿಟ್ಟು ಹೋದ್ರು ಒಳಗೆ. ಪರವಾಗಿಲ್ಲ, ಚೆನ್ನಾಗಿ. ಇನ್ನೂ ತಿಂತೀಯ ಕೋಬ್ರಾ? ಇನ್ನೊಂದ್ ಬೇಕಾ? ಇನ್ನೂ ಒಂದೇನಲ್ಲ ತಿನ್ಬೋದ್ಲ. ಇದು ಎಷ್ಟನೇದ ಇದು? ನಾಷ್ಟ ಮಾಡಿದ? ಬೆಳಗ್ಗೆ ಮಾಡೋದ್ ನಾವು. ಬೆಳಗ್ಗೆ ನಾಷ್ಟ ಮಾಡಿ ಹಿಂಗ್ ತಿಂತಿದ್ಯಾ? ಈಗ ಎಷ್ಟು 12:15 ತಾನೆ? 4 ದೋಸೆ ತಿಂದೆ. 4 ದೋಸೆ, ಹಾಫ್ ಚಿತ್ರಾನ್ನ, ಆಮೇಲೆ 2 ಸಲ ಟೀ ಕುಡ್ದೆ. ಔಷಧ ನೀವು ಫೋನ್ ಮಾಡಿದೆ ರೆಡಿ ಅಂತ ಬಂದೆ. ಅವರು ಒಬ್ಬೊಬ್ರು 2 ತಿಂತಾರೆ ಅಂದ್ಬಿಟ್ಟು ಒಂದು 5 ಜೋಳದ ರೊಟ್ಟಿ ಇಟ್ಟಿದ್ರು. 5 ಕೋಬ್ರಾನೇ ತಿಂತಾವಿಲ್ಲ. ಹೇಳಿದ್ನಲ್ಲ ಮತ್ತೆ. ಗೈಸ್ ನಾನು ಒಬ್ಬಿಟ್ಟು ತಿನ್ಬಿಟ್ಟು ಇವಾಗ ಫ್ರೂಟ್ ಸಲಾಡ್ ತಿಂತೀನಿ. ಒಬ್ಬಿಟ್ಟು ಸಖತ್ತಾಗಿತ್ತು ಗೈಸ್. ಟೇಸ್ಟ್ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಒಬ್ಬಿಟ್ಟು ತಿಂದು 5 ಜೋಳದ ರೊಟ್ಟಿ ತಿಂದಿರೋದು ನೀನು? ಒಬ್ಬಿಟ್ಟು ತಿಂದವಾಗ್ಲಿ. ಅದ್ರ ಜೊತೆಗೆ ಮನೇಲಿ 4 ದೋಸೆ ತಿಂದಿದ್ಯಾ ನೀನ್ ಅವಾಗ್ಲೇ ಇದೇನ್ ಗೊತ್ತಿಯಮ್ಮ? ಮನುಷ್ಯನ ನೀನು. ಹೌದು ಸುಂದರ.
ಜೋಳದ ರೊಟ್ಟಿಗೆ ಕೊಬ್ರ ಅವ್ರು ಪಲ್ಯ ಕೊಟ್ಟವ್ರಲ್ಲ ಅದು ಚಟ್ನಿ ಹ್ಮ್ ಆ ಪಲ್ಯ ಎಲ್ಲ ಹಂಚ್ಕೊತೀನು. ಅದಾದ್ಮೇಲೆ ತಿನ್ಬಿಟ್ಟು ಈರುಳ್ಳಿ ತಿನ್ನು. ರೈಟ್ ತಿಂದಾದ್ಮೇಲೆ ಹೇಳ್ತಾ ಇದೀಯಲ್ಲ ನೀನು, ಅದ್ರ ಮುಂಚೆ ಹೇಳ್ಬೇಕು ತಾನೆ. ನಾನು ಈಗ ನೋಡ್ದೆ ನಾನ್ ಕೇಳಿ ಏನ್ ತಮ್ಮ ತಮ್ಮ ಅಂತ ಮೆತ್ಕೊಂಡ್ ತಿಂತಾದೀಯ. ನಾನು ಕೇಳದ ಕೇಳಿದ್ಯಾ? ಅದೇನ್ ಕಾಯ್ತೆ ಅಂತ ಕೇಳ್ಬೇಕು. ಕೇಳಿಲ್ಲ ಅಂದ್ರೆ ಹೇಳ್ತಿದಾ? ಬಜ್ಜಿ ತಿನ್ನೋಣ. ನಮ್ಮಂತವ್ರಿಗೆಲ್ಲ ಈ ತರ ಸೈಡ್ಸ್ ಐಟಮ್ಸ್ ಸರಿ. ಗೋಬ್ರನಂತವ್ರಿಗೆ ಅನ್ಲಿಮಿಟೆಡ್. 6ನೇ ಜೋಳದ ರೊಟ್ಟಿ ಇದು. ಇವಾಗ ಹೊಸ್ದಾಗಿ ಮಾಡ್ಕೊಂಡ್ಬಂದಿರೋದು ಬಿಸಿ ಬಿಸಿ. ಬಿಸಿದು ಹಿಂಗೆ ಒಳ್ಳೆ ಜೋಳದ ರೊಟ್ಟಿ ತಿನ್ನೋ ಕಾಂಪಿಟೇಷನ್ ಮಾಡ್ತಾವ್ ಕೋಬ್ರ. ಬದ್ನೆಕಾಯಿ ತಿಂತೀಯಾ? ತಿನ್ನು. ಬದ್ನೆಕಾಯಿ ನೋಡಿ ಇಷ್ಟ ಆಗಲ್ಲ. ಎಷ್ಟನೇದ ಕೋಬ್ರ ತಿಂತಿರೋದು ನೀನೀಗ? ನೋಡು ಕೈಸ್ 7ನೇ ಜೋಳದ ರೊಟ್ಟಿ ಹಾಕ್ಸ್ಬೇಕು. 6 7 6ನೇ. ಇಲ್ಲ ಕಣ, ಆಗ್ಲೇ 5 ಆಗಿತ್ತು. ವಿಡಿಯೋ ತೆಗ್ದು ನೋಡ್ಲಾ? ನೋಡು 7ನೇದ್ ಕಣ. 7ನೇದಾ? ಅಣ್ಣನೇ ಹೇಳ್ತಾವ್ರ ಲೆಕ್ಕನ. ನಾವು ಮರ್ತೋಗಿದ್ದೀನಿ. ಅಣ್ಣ ಇನ್ನು ಸರಿಯಾಗಿ ತಿಂತಾನಣ್ಣ ಇವನು. ಅದು ಎಲ್ರು ನಗ್ತಾವ್ರು ತಿನ್ನೋದು. 7ನೇ ಜೋಳದ ರೊಟ್ಟಿ ತಿಂತಾವ. ನಾವು ನೀನು ತಿನ್ನೋ ಬೇಕಾರೆ ಎಲ್ಲ ತಿನ್ನಕೋಣ. ಕೋಬ್ರನ್ ನಂಬಿ ಇದು ಅನ್ಲಿಮಿಟೆಡ್ ಕೋಬ್ರ ಬರೋವರೆಗೂ ಹೋಟ್ಲ್ ಓನರ್ಸ್ ಎಲ್ಲ ಖುಷಿಯಾಗಿರ್ತಾರೆ. ಅನ್ಲಿಮಿಟೆಡ್ ಬಫೆ ಅವರು. ಕೋಬ್ರ ಬಂದಿಡ್ತು ಭಯ ಬರ್ತಾರೆ. 7ನೇ ಜೋಳದ ರೊಟ್ಟಿ ತಿಂತಾನೆ. ತಿಂದಾದ್ಮೇಲೆ ಭಯ. ರೈಸು ತಿಂತೀಯಾ? ನೋಡೋಣ, ಟ್ರೈ ಮಾಡ್ತೀನಿ. ರೈಸ್ ನಾನು ಫ್ರೂಟ್ ಸಲಾಡ್ ತಿಂತೀನಿ. ಅನ್ಲಿಮಿಟೆಡ್ ಮೀಲ್ಸು ಹೇಳ್ತೀವಲ್ಲ, ಲೀಫ್ ಮೀಲ್ಸ್ ಅಲ್ಲಿ ನಾವು ಶೇರಿಂಗ್ ಮಾಡಂಗಿಲ್ಲ. ಇಲ್ಲ ಹಾಕೋರ್ ನೋಡೆ, ನಾವು ಶೇರಿಂಗ್ ಮಾಡಿವಲ್ಲ ಅದಕ್ಕೆ. ಲೀಫ್ ಮೀಲ್ಸ್ ಇಸ್ ನಾಟ್ ಪರ್ಮಿಟೆಡ್. ಅಂದ್ರೆ ಶೇರಿಂಗ್ ಮಾಡಂಗಿಲ್ಲ, ಚಿಲ್ಡ್ರನ್ಸ್ಗೂ ಶೇರ್ ಮಾಡಂಗಿಲ್ಲ. ನಾವ್ ಹೇಳಿರೋದೇ ಅದಕ್ಕೆ ಒಂದೇ ಒಂದು ಮೀಲ್. ನಾನು ಹೇಳಿದ್ರೆ ಕೊಬ್ಬರ ವೇಸ್ಟ್ ಮಾಡ್ಬಿಡ್ತಿದ್ದೆ. ನಾನು ಇಷ್ಟೆಲ್ಲ ತಿನ್ನಕಾಯ್ತಿರ್ಲಿವಲ್ಲ. ಹಾಕಿ ಹಾಕಿ ಪಲ್ಯ ಹಾಕಿದ್ವಿ. 8ನೇದೇನೋ ನಾನು ಊಟ ಮಾಡ್ಸಕ್ ಕರ್ಕೊಂಬಂದೆ ಅವನ್ನ. ನೋಡು ಅನ್ಲಿಮಿಟೆಡ್. ಇಲ್ಲಿ ನೋಡೋರು ಅನ್ಲಿಮಿಟೆಡ್ ಸಿಕ್ಬೋದು. 8ನೇ ಜೋಳದ ರೊಟ್ಟಿ, ಅದ್ರ ಜೊತೆಗೆ ಒಂದು ಒಬ್ಬಟ್ಟು ತಿಂದವನೆ. ಮನೆಯಲ್ಲಿ 4 ಒಬ್ಬಟ್ಟು ತಿಂದವನೆ. ಅದು ಇಲ್ಲ, ಮನೆ ತಿಂದಿಲ್ಲ. ಅದು ಒಬ್ಬಟ್ಟಲ್ಲ, ಇದು ದೋಸೆ ಹಾಫ್ ರೈಸು. ಅದು ಹೋಟ್ಲೆಲ್ಲ ತಿಂದಿದ್ ಬೆಳಗ್ಗೆ. ನಮ್ಮ ಮನೇಲಿ ಹಿಂಸ್ಕೊಬಿಟ್ಟವ್ರು ನನ್ನ ಜೊತೆ. ಮನೇಲಿ ಊಟ ಮಾಡ್ತಿಲ್ಲ. ಏನಕ್ಕೆ? ಮಾತ್ ಬರ್ತಾವಲ್ಲ, ಅದಕ್ಕೆ ಇಲ್ಲಿ ಬಂದು ಜಡಿತಿದ್ಯಾ? ಬೆಳಗ್ಗೆ ತಿನ್ನಲ್ಲಪ್ಪ, ತಿನ್ಕೊಂಡಿದ್ದು ಮಧ್ಯಾಹ್ನ ಊಟ. ಗೈಸ್, ಕೋಬ್ರನ್ಗೆ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ದು ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ತಿನ್ನೋ ಚಾಲೆಂಜ್ನ ಮಾಡಿಸ್ತೀನಿ. ನೋಡೋಣ ಕೋಬ್ರ ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಎಷ್ಟು ತಿಂತಾನೆ ಅಂತ. ಆಲ್ರೆಡಿ ಈಗ 8ನೇ ಜೋಳದ ರೊಟ್ಟಿ ತಿಂತಾನೆ. 9ನೇದಾ? ಗೈಸ್ 9ನೇ ಜೋಳದ ರೊಟ್ಟಿ ಹಾಕ್ಸ್ಕೊಂಡ. ನನಗೆ ಕನ್ಫ್ಯೂಸ್ ಆಗ್ತೈತೆ. 9 ಜೋಳದ ರೊಟ್ಟಿ ತಿಂತಾವನೆ ಇವಾಗ ಕೋಬ್ರ. ಬಿಸಿನೀರ್ ಬೇಕಾ ಕೋಬ್ರ ನಿಂಗೆ? ಕುಡಿ ನೀನೇನಪ್ಪ ಅಂದು. ನೀರ್ ಅವ್ನ ಸ್ಟ್ರಾಟಜಿ ಏನ್ ಹೇಳಿ, ನೀರ್ ಕುಡಿದ್ಬಿಟ್ರೆ ಜೋಳದ ರೊಟ್ಟಿ ತಿನ್ನಕ್ಕೆ ಫುಡ್ ತಿನ್ನಕ್ಕೆ ಜಾಗ ಇರಲ್ಲ. ಫುಡ್ಡೇ ತಿಂತ. ನಾನು ತಪ್ಪು ಮಾಡ್ಬಿಟ್ಟೆ. ಅನ್ಲಿಮಿಟೆಡ್ ಅಂತ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಯ್ತಿರ್ಲಿಲ್ಲ. ಒಂದೊಂದ್ ತಿನ್ಬಿಟ್ಟು ಹೊಟ್ಟೋಗು ಪಕ್ಕ ಹೇಳಿದ್ರು, ಇಲ್ಲ ಅಂದ್ರೆ ಗೊತ್ತೇ ಆಯ್ತಿರ್ಲಿಲ್ಲ. ಕೋಬ್ರ ನಾವು ಕೊಡೋ ದುಡ್ಡಿಗೆ ವರ್ತಾಗಿ ಎಲ್ಲ ರಿಕವರ್ ಮಾಡ್ತಾವನೆ. ಚೆನ್ನಾಗಿ ರಿಕವರ್ ಮಾಡಿ ಕೋಬ್ರ. ಅಂದ್ರೆ ಕೊಡೋ ದುಡ್ಡಿಗೆ ಅನ್ಲಿಮಿಟೆಡ್ ಮೀನ್ಸ್ ರಿಕವರ್ ಮಾಡ್ತಾ ಇದೀವಿ ಅಂದೆ. ಹೌದೌದು, ನೀವಾಗಿರೋ ಮಾಡ್ತಾ ಇರಲಿಲ್ಲ, ನಾನು ಆಗಿದ್ರು ಮಾಡ್ತಿರ್ಲಿಲ್ಲ. ನಾನೇ ಒಪ್ಕೋತೀನಿ. ಈ ಕೋಬ್ರಂಗೆ ಸ್ವಲ್ಪ ಕೆಲಸ ಬೇಕಂತೆ. ಯಾವ ತರ ಕೆಲಸ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೇಳು. ಕುತ್ಕೊಂಡು ಸಂಭಾಳಿಸ್ಕೊಂಡ್ ಬರೋದು, ತಿನ್ನೋದು. ಕೆಲಸ ಏನು ಫಿಸಿಕಲ್ ವರ್ಕ್ ಏನ್ ಇರಬಾರ್ದು. ಫಿಸಿಕಲಿ ಅಂದ್ರೆ ಜಾಸ್ತಿ ಆತರ ಕೆಲಸ ಇರ್ಬಾರ್ದು. ತಿನ್ನೋದಿರ್ಬೇಕು. ನಾರ್ಮಲ್ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕುತ್ಕೊಂಡೆ ಒಂದ್ ಸ್ವಲ್ಪ ಸಿಸ್ಟಮ್ ಮುಂದೆ ಅನ್ಕೊಂಡು ಆ ತರ ಕೆಲಸ ಬೇಕಾ? ಈ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರೋ? ಒಂದ್ 25-30 ಸಾಕಾ? ನೋಡಿ ಗೈಸ್, ಪಾಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನಂತೆ. ನೀವೆಲ್ಲ ತಿಂಗಳು 1 ಲಕ್ಷ ಸಂಬಳ ತಗೋತೀರಪ್ಪ. 10ನೇದ್ ಬೇಕೇನೋ ರೊಟ್ಟಿ? ಯಾಕೆ 10ನೇದ್ ಹಾಕ್ರಿ ಗೈಸ್, ಕೋಬ್ರ 10ನೇ ರೊಟ್ಟಿ ಹಾಕ್ಸ್ಕೊಬಿಟ್ಟ, ಜೋಳದ ರೊಟ್ಟಿನ. ಯಾರು ತಿಂದಿಲ್ಲ ಅನ್ಸುತ್ತೆ ಕೋಬ್ರ 10 ರೊಟ್ಟಿ. ಇಲ್ಲಿ ಬಂದು ಕೇಳೇ ಬಿಡೋಣ ಅವ್ರನ್ನ. ತಿಂದಾದ್ಮೇಲೆ ಕೇಳೋಣ. ನೀನ್ 10ಕ್ಕೆ ನಿಲ್ಸ್ತೀಯ ನೋಡೋಣ ಫಸ್ಟ್. ಅಣ್ಣ, ಯಾರು 10 ರೊಟ್ಟಿ ತಿಂದಿದ್ರ ಅಣ್ಣ ಜೋಳದ ರೊಟ್ಟಿನ ಇವ್ ಅನ್ಲಿಮಿಟೆಡ್ ಮೀಲ್ಸ್ ಅಲ್ಲಿ? ಒಬ್ರೆ ತಿಂದವ್ರ ಅಂತ ಕಣೋ. ಎಷ್ಟು ಅಣ್ಣ ಮ್ಯಾಕ್ಸಿಮಮ್ ಎಷ್ಟು ತಿಂದವ್ರೆ? 18-20 ತಿಂದವ್ರ ಒಬ್ರು? ಯಾರು ಹೋಗೋಬ್ರ ನಿಮ್ ಫ್ಯಾಮಿಲಿ ಅವರು? ನಮ್ ಫ್ಯಾಮಿಲಿ ಯಾಕೆ ಹೋಯ್ತಾರೆ? 18-20 ತಿಂದವ್ರ ಅಂತಲ್ಲೋ. ಗೊತ್ತಿಲ್ಲ ಹೆಂಗ ಕೋಬ್ರ? ಕಷ್ಟ ಐತೆ ಜೀವನ. ನಾವೆಲ್ಲ ಏನು ಅಲ್ಲ. ನೀನ್ ಕೊಡ್ತೀಯ ಬಿಡು, ತಿಂತೀಯ ಬೇಕಾರೆ.
ತಿನ್ನೋದ್ರ ಜೊತೆಗೆ ಒಂದ್ 5 ಸತಿ ಪಲ್ಯನೂ ಹಾಕ್ಸ್ಕೊಂಡವ್ರೆ. ಇದು ಕಾಳು ಪಲ್ಯ ತಾನೆ ಕೊಬ್ರ, ಇದು ಪ್ರೋಟೀನ್ ತಾನೆ, ಇದು ಕಿಡ್ನಿ ಬೀನ್ಸು. ಇದು ಆಲ್ಮೋಸ್ಟ್ ರೊಟ್ಟಿಗೆಲ್ಲ ಇದೇ ಚೆನ್ನಾಗೈತೆ, ಬೇಡ ಎತ್ಕಲ್ಲ ಪಲ್ಯಕ್ಕೆ. ನೋಡಿ ಗೈಸ್, ಕೋಬ್ರ ಅವತ್ತಿಂದ ವಿಡಿಯೋ ಅಲ್ಲಿ ಬಂದಿರ್ಲಿಲ್ಲ, ಎಂತ ಕಮ್ ಬ್ಯಾಕ್ ಮಾಡ್ಸಿದೀನಿ ನಿಮ್ಗೆ, ಎಂತ ವಿಡಿಯೋ ತಂದು ಕೊಟ್ಟಿದೀನಿ. 2 ವಾರದಿಂದ ಫೋನ್ ಮಾಡಿಲ್ಲ ಗುರು. ಸುಮ್ನೆ ತಿಂದ್ರೆ ಸರಿ, ಟ್ರಿಪ್ ಹೋಗ್ಬಿಟ್ಟು ಯಾವ ಟ್ರಿಪ್ ಹೋಗಿಲ್ಲ, ನಾನ್ ಫೋನ್ ಮಾಡಿ. ಚಾನಲ್ ನೋಡಿ ಗೈಸ್, ಬ್ಲಾಕ್ ಕೋಬ್ರಾ ಅಂತ ಸರ್ಚ್ ಮಾಡಿ ಏನ್ ವಿಡಿಯೋ ಹಾಕೊಂಡ್ ನೋಡಿ, 2 ವಾರದ್ದು ಬರೀ ಟ್ರಿಪ್ತೆ ಐತೆ. ಇಲ್ಲ ಕೋಬ್ರಾ ನಿಂದ ಇನ್ನೂ ರೈಸ್ ಐಟಮ್ ಐತೆ, ಐಸ್ ಕ್ರೀಮ್ ಐತೆ. ಹೌದಾ? ಹೇಳು, ಐಸ್ ಕ್ರೀಮ್ ಕೊಡ್ತಾರ? ಜೋಳದ ರೊಟ್ಟಿ ಸಾಕಾ? ರೈಸ್ ಹಾಕಿಸ್ಕೊ. ರೈಸ್ ಹಾಕ್ಸ್ಕೋ, ಐಸ್ ಕ್ರೀಮ್ ತಿನ್ನಕ್ ಜಾಗ ಉಳಿಸ್ಕೋ. ರೈಸ್ ಕೋಬ್ರಾ 10 ಜೋಳದ ರೊಟ್ಟಿನ ತಿಂದು ಇವಾಗ ರೈಸ್ ಹಾಕ್ಸ್ಕೊತಾವ್ನೆ. ಸಾಕ್ಬಿಡಿ. ರೈಸ್ ಆದ್ಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ ಕೂಡ ಇದೆ. ಸ್ವಲ್ಪ ನೋಡಿ, ಎಲೆ ತುಂಬಾ ಅನ್ನ ಹಾಕ್ಸ್ಕೊಂಡು ಬೇಡ, ಸ್ವಲ್ಪ ಹಾಕಿ, ಸ್ವಲ್ಪ. ಕೋಬ್ರಾ ಊಟ ಮಾಡೋದು ನೋಡ್ಕೊಂಡು ಕಾಮೆಂಟ್ರಿ ಮಾಡ್ಕೊಂಡು ವಿಡಿಯೋ ಮಾಡೋದು ಮಜಾ ಬರ್ತದೆ. ಯಾಕೆ ಹೇಳು ಬೇಡ ಅಂದಿದ್ದು? ಮೊಸರು ಬಜ್ಜಿ ಐತೆ ಇಲ್ಲಿ, ಇದೈತೆ, ಎಲ್ಲಾನು ಮಾಡ್ಕೊಂಡು ಡೀಲ್ ಮಾಡು. ಯಾಕೆ ವೇಸ್ಟ್ ಮಾಡ್ತೀಯ? ಹೆಂಗೈತ್ ಕೋಬ್ರಾ ರೈಸು? ನಿನ್ಗೆ ಚಿಕನ್ ಊಟ ಇಷ್ಟ ಆಯ್ತಾ ಕೋಬ್ರಾ, ಈ ತರ ಅನ್ಲಿಮಿಟೆಡ್ ವೆಜ್ ಊಟ ಇಷ್ಟನಾ? ಚಿಕನ್ ಇಷ್ಟ. ಚಿಕನ್ ಅಂತೀಯ, ಅದೇ ಕಾರಣಕ್ಕೂ ಚಿಕನ್ ಬಿಡಾರೆ. ವೆಜ್ ಹೋಲ್ಸಕ್ಕಾಗಲ್ಲ. ವೆಜ್ ಚೆನ್ನಾಗಿತ್ತಾನೆ ಇಲ್ಲಿ, ರೋಟಿನೂ ಚೆನ್ನಾಗೈತಿ. ನೀನ್ ತಿನ್ನೋದ್ ನೋಡಿ ಹೇಳ್ಬಿಡ್ತೀನಿ ಕೋಬ್ರಾ, ನೀನ್ ಚೆನ್ನಾಗಿರ್ಲಿಲ್ಲ ಅಂದಿದ್ರೆ 2 ತಿಂತಿರ್ಲಿಲ್ಲ ರೋಟಿನ. ಚೆನ್ನಾಗೈತಲ್ಲ, ಅದಕ್ಕೆ ಚೆನ್ನಾಗಿ ಮೇಯ್ತಾವ್ನ. ಕೋಬ್ರಾ ಇನ್ನೇನು ಅನ್ನ ತಿಂದು ಮುಗಿಸ್ತಾವನೆ. ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ನ ವರ್ತ್ ಆಗಿ ಯೂಸ್ ಮಾಡ್ದ ಕೋಬ್ರಾ. ನಾನು ಒಬ್ಬಿಟ್ಟು ಫ್ರೂಟ್ ಸಲಾಡ್ ಎಲ್ಲ ತಿನ್ಬಿಟ್ಟು ಇವಾಗ ಮಜ್ಜಿಗೆ ಕುಡಿತಾ ಇದೀನಿ ಗೈಸ್. ಐಸ್ ಕ್ರೀಮ್ ಐಸ್ ಕ್ರೀಮ್ ಇದೆ ತಾನೆ ನನಗೆ. ಐಸ್ ಕ್ರೀಮ್ ಆಯ್ತಾ ಅಣ್ಣ? ಐಸ್ ಕ್ರೀಮ್ ಕೊಟ್ಬಿಡಿ. ಅದು ಅನ್ಲಿಮಿಟೆಡ್ ಇಲ್ಲ ಅಲ್ವಾ? ಐಸ್ ಕ್ರೀಮ್ ತಿಂದಾಕ್ ಕೊಡುವ ಇಲ್ಲ ಅಂದ್ರೆ. ಗೈಸ್, ಕಾಮತ್ ಹೋಟ್ಲಲ್ಲಿ ನೋಡಿ ಕಸ್ಟಮರ್ಸ್ ಈಗ ಮಧ್ಯಾಹ್ನ ಊಟ ಟೈಮ್ ಆಗೈತೆ, ಎಲ್ಲರೂ ಕೂಡ ಇದೇ ಮೀಲ್ಸ್ನೇ ತಗೊಂಡಿರೋದು. ಒಬ್ರೊಂದು ಕೊನೆ ಐಟಮ್ ಐಸ್ ಕ್ರೀಮಲ್ಲೇ ಫ್ರೂಟ್ ಸಲಾಡು ಹಾಕೊಟ್ಟವ್ರು. ಅಣ್ಣ ಎಷ್ಟಿದು ಮೀಲ್ಸ್ ಪ್ರೈಸು? 360. ನಾನ್ ತಿಂದಿರೋದು ಕೊಡ್ತಾ ಇದ್ದೆ. ನೀನ್ ತಿಂತಿರಲ್ಲ, ಮಾಮೂಲಿ ತಿಂದ್ರು ವರ್ತಾ ಇದ್ ಬಿಡು. ಐಸ್ ಕ್ರೀಮು, ಜೋಳದ ರೊಟ್ಟಿ, ಅನ್ನ, ರೈಸು, ಪಲ್ಯ, ಒಬ್ಬಿಟ್ಟು, ಬಜ್ಜಿ, ಇನ್ನೆಷ್ಟು ಮದ್ವೆ ಊಟ ಮಾಡಿದಂಗೆ ಲೆಕ್ಕ ಕೊಬ್ರ. ಅದ್ರ ಜೊತೆ ಅನ್ಲಿಮಿಟೆಡ್ ಮದ್ವೆಲ್ಲೂ ಎಷ್ಟು ರೊಟ್ಟಿ ಹಾಕ್ಬಿಡ್ತಾರೆ, ನೀನ್ ಕರ್ಸ್ಕೊ ಹಾಕ್ಸ್ಕೊಂಡ್ರೆ. ಇಲ್ಲಿ ಒಂದೇ ಸಲ ಕರ್ಸ್ಕೋಬೇಕು, ಕೇಳ್ಬೇಕಾದ್ರೆ ಬಂತೀನಿ. ಏನಿಲ್ಲ, ಮದ್ವೆಗಿಂತ ಹೆಚ್ಚಾಗೈತಿ ಇಲ್ಲಿ. ನಾ 1 kg ಕಬಾಬ್ ತಿನ್ಕೊಂಡು ಹೋಗಿದ್ನಲ್ಲ ಮದ್ವೆಲಿ, ಅವತ್ತು 4 ಇತ್ತಿನಿದೆ ಇತ್ರದ ಏನ ರೋಟಿ, ಇತ್ರು ರೋಟಿನ. ಅವತ್ತು 1 kg ಕಬಾಬ್ ತಿನ್ಕೋಗಿ 4 ರೋಟಿ ತಿಂದ. ಮನ್ಸಲ್ಲ ಕೊಬ್ರ, 4 ರೋಟಿ ತಿಂದೆ, ರೈಸ್ ತಿಂದಿಲ್ಲ. 4 ರೋಟಿ ಎಲ್ಲ ತಿನ್ಬಿಡೋದು. ಆಮೇಲೆ ನಾನು ಅದೇನೋ ನಿನ್ಗೆ ತಿನ್ಸ್ಬಿಡ್ತೀನಿ ಅನ್ನೋದು. ಐಸ್ ಕ್ರೀಮ್ ತಿನ್ನಾಯ್ತು. ಕೋಬ್ರ ತಿನ್ನೋದ್ ನೋಡಿ ಇಲ್ಲಿ ಸಪ್ಲೈ ಮಾಡಿದವ್ರು ಎಲ್ರು ಮಾತಾಡ್ಕೋತಾವ್ರೆ, ಮತ್ತೆ ಶಾಕ್ ಆಯ್ತವ್ರೆ. ಎಲ್ರು ಇವಾಗ ಹೋಗ್ಬಿಟ್ಟು ಮನೇಲಿ ಹೇಳ್ತಾರೆ, ನಮ್ಮ ಹೋಟ್ಲಿಗೆ ಒಬ್ರು ಬಂದಿದ್ರು, ರೆಡ್ ಕಲರ್ ಬಟ್ಟೆ ಹಾಕೊಂಡು ಚೆನ್ನಾಗಿ ತಿಂದಾಕ್ಬಿಟ್ರು ಅಮ್ಮ, ಎಷ್ಟು ತಿಂದ್ರು ಗೊತ್ತಾ. ಒಂದ್ಸಲ ಹೇಳ್ತೀಯ ಕೊಬ್ರ? ಕಾಫಿ ಹೇಳುವ ಅಂದೆ, ಬಜ್ಜಿ ತಿನ್ನೋಣ ಅದ್ರ ಜೊತೆಲಿ. ಯಾವ್ದ್ಲ ಕೊಬ್ರ ನಿನ್ ಕಾಂಬಿನೇಷನ್? ಐಸ್ ಕ್ರೀಮ್ ಐತೆ ಕಣೋ. ಐಸ್ ಕ್ರೀಮ್ ತಿಂತೀವಿ ನಾನು ಇವಾಗ, ಒಂದ್ ಕಾಫಿ ಹೇಳು. ಕಾಫಿ ಬೇಕಾ? ಇವಾಗ ಓಪ್ ನನ್ ಮಗ ಕಣ ಕೊಬ್ರ, ಇಷ್ಟೆಲ್ಲ ತಿನ್ಬಿಟ್ಟು ಕಾಫಿ ಕೇಳ್ತೀಯಲ್ಲೋ. ಆಯ್ತು ಹೇಳ್ತೀನಿ. ಇವಾಗ ಎಲ್ಲ ಮೀಲ್ಸ್ ಎಲ್ಲ ತಿಂದ್ ಮುಗಿಸಿ ಐಸ್ ಕ್ರೀಮ್ ತಿಂದ. ನೀನ್ ಕಾಫಿ ಬೇಡವೇನೋ? ನನಗ್ ಬೇಡ, ನಾನು ಮನ್ಸಕ್ ಒಬ್ರ, ನಾನು ಬದುಕಕ್ಕೋಸ್ಕರ ತಿಂತಿದ್ದೀನಿ. ಈಗ ಏನ್ ಹೇಳು, ಐಸ್ ಕ್ರೀಮ್ ಇರ್ತೀವಿ ಮಗ, ಚೆನ್ನಾಗ್ ತಿನ್ಬಿಟ್ಟು ಆರಾಮಾಗಿ ಹೋಗ್ಬೇಕು. ಆಯ್ತು ತಿನ್ನಪ್ಪ. ಕಾಫಿ ನನ್ ಕೊಡದಿದ್ರು ನೋಡಿ ಅಣ್ಣ, ನಮ್ ಹುಡುಗ ಕಾಫಿ ಕುಡಿತಾನೆ ಊಟ ಎಲ್ಲ ಮಾಡಾದ್ಮೇಲೆ, ಅಭ್ಯಾಸ ಅವನಿಗೆ. ಐಸ್ ಕ್ರೀಮ್ ಕಾಫಿ ಇಲ್ಲದೆ ಊಟ ನಿಲ್ಸಲ್ಲ. ಚೆನ್ನಾಗಿತ್ತು, ಸುಮಾರಾಗಿತ್ತು. ಎತ್ಕೊಳ್ಳಿ ಅಕ್ಕ, ಸುಮಾರು ಚೆನ್ನಾಗಿತ್ತು ಸಲಾಡ್. ಹೋಗ್ರ ಬಜ್ಜಿ ಮಿಕ್ಬಿಟ್ಟೈತೆ ಅನ್ಬಿಟ್ಟು ಬಜ್ಜಿ ತಿನ್ಕೊಂಡು ಕಾಫಿ ಕುಡಿಯ ಕಾಫಿ ಹೇಳ್ದ, ಅದು ಗತ್ತು. ಅವಾಗ ಹೋಗ್ತೋ ಚೆನ್ನಾಗೆ. ಅವ್ರ ನೋಡಿ ಗೈಸ್, ಅವನಿಗೆ ಎಲ್ಲ ಟೇಸ್ಟ್ ಕರೆಕ್ಟ್ ಆಗಿರ್ತದೆ. ಸ್ವಲ್ಪ ಸಕ್ಕರೆ ಕಮ್ಮಿ ಆಗ್ಬಿಟ್ಟಿತ್ತು ಕಾಫಿಲಿ, ಅದಕ್ಕೆ ಶುಗರ್ ಹಾಕತ್ತ. ಆದ್ರೂ ಇವತ್ತು ಕೋಬ್ರನ್ ಮೇಲೆ ನನಗೆ ಒಂದು ಗರ್ವ ಬಂತು ಇವತ್ತು. ನಾನು ನಾನ್ ವೆಜ್ ತಿಂತಾನೆ ಚೆನ್ನಾಗಿ ಅನ್ಕೊಂಡಿದ್ದೆ,
ವೆಜ್ಜು ಇಷ್ಟೊಂದು ತಿಂತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸಖತ್ತಾಗಿ ತಿಂದ. ನಾವೆಲ್ಲ ಎಲ್ಲ ಆಲ್ ಗ್ರೌಂಡರ್. ಈಟಿಂಗ್ ಯಾವ ಗ್ರೌಂಡರ್? ಗ್ರೌಂಡರ್ ಎಲ್ಲ ಮಿಕ್ಸ್ ಆಲ್ ಗ್ರೌಂಡರ್. ಗ್ರೌಂಡರ್, ಆಲ್ ರೌಂಡರ್ ಅಲ್ಲ. ಆಲ್ ರೌಂಡರ್. ಯಾವ್ದೋ ಒಂದು ರೌಂಡ್ರ ಪಾಂಡ್ರ ಒಟ್ನಲ್ಲಿ ಹೇಳ್ತಾ ಏನ ಖುಷಿ ಪಡೋ. ಫ್ರೆಂಡ್ ಸಿಕ್ಕಿರುತ್ತೆ ನಿನ್ಗೆ. ಬಿಲ್ ಎಷ್ಟಾಗಿರ್ಬೋದು ಪ್ರಿಡಿಕ್ಟ್ ಮಾಡೋ? ನಮ್ಮ ಒಂದು 600 ರೂಪಾಯಿ ಒಳಗೆ. 690 ರೂಪಾಯಿ ಕೊಬ್ರ ಅಷ್ಟೇ. ವರ್ತು ಕಣೋ, ಟೋಟಲ್ ವರ್ತ್. ಮೀಲ್ಸು ನಾವು ಬಜ್ಜಿ ಇದೆಲ್ಲ ಎಳ್ದು ಹೋಗಿರಿ ಇನ್ನೂ ಕಮ್ಮಿ ಆಗಿರೋದು. ಬಜ್ಜಿ, ಫ್ರೂಟ್ ಸಲಾಡು, ಹೋಳಿಗೆ, ಎಕ್ಸ್ಟ್ರಾ ಇದೆಲ್ಲ, ಕಾಫಿ. ಮೀಲ್ಸ್ ನೋಡಿ 342 ರೂಪಾಯಿ ಆರಾಮಾಗಿ ಕೊಡ್ಬೋದು ಗೈಸ್. ಒಳ್ಳೆ ಭರ್ಜರಿಯಾಗಿ ತಿಂದಕ್ಕೆ ಹೋಗ್ರ. ನಾನು ಹೋಳಿಗೆ ತಿಂದೆ, ಬಜ್ಜಿ ತಿಂದೆ, ಫ್ರೂಟ್ ಸಲಾಡು, ಐಸ್ ಕ್ರೀಮ್ ಎಲ್ಲ ಸಕಾಲಾಗಿತ್ತು ಗೈಸ್. ಬಿಲ್ ಪೇ ಮಾಡಿದೆ. ಒಂದು ರೌಂಡು ಹೋಟೆಲ್ ವಾಕಿಂಗ್ ಮಾಡೋಣ ಇರಿ. ಆ ಕಡೆ ಸೈಡ್ ಜಾಗ ಐತೆ, ಚೆನ್ನಾಗೈತೆ, ನೋಡ್ಕೊಬ್ರ ಸುತ್ತ ಏನೈತೆ ಅಂತ. ಆಯ್ತೇನೋ ಗೊಬ್ರ? ಸ್ಯಾಟಿಸ್ಫೈ ಅದಾ? ಪರವಾಗಿಲ್ಲ. ಪರವಾಗಿಲ್ಲ. ನಾನು ತೆಗ್ದು ಈಚೆಗೆ ಎಸ್ತು ಬಿಡ್ತೀನಿ. ಏನೋ ನನ್ಗನ್ಸಿದ್ ಪರವಾಗಿಲ್ಲ ಅಂತೆ ಗೈಸ್. ಹೋಟೆಲ್ ಆಂಬಿಯನ್ಸು ಮತ್ತೆ ಸ್ಪೇಸ್ ನೋಡಿ ಎಷ್ಟು ಸಖತ್ತಾಗೈತೆ. ಯಾವುದೋ ಒಂದು ಹೋಮ್ ಸ್ಟೇ ತರ ಅನ್ಸುತ್ತೆ ನಮ್ಗೆ ಇದು ಹೋಟ್ಲು. ನೋಡಿ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸೋರು. ಇದಿರೋದು ಜಾನಪದ ಲೋಕದ ಪಕ್ಕ. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡೋರೆ. ಈ ಕಡೆ ಸೈಡು ಐತೆ ನೋಡಿ ಫುಡ್ ಕುತ್ಕೊಂಡು ತಿನ್ನಕ್ಕೆ. ಎಲ್ಲ ಹಂಚಲ್ ಮಾಡಿರೋ ಹಟ್ಟುಗಳ ಥರ. ನಾವು ತಿಂದಿದ್ದು ಆ ಕಡೆ ಸೈಡು. ಚೆನ್ನಾಗೈತಲ್ಲ ಏನಕ್ಕೊಬ್ರ? ಪಕ್ಕ ಇಲ್ಲಿಂದ ಅಲ್ಲಿ ಜಾನಪದ ಲೋಕ ಕಾಣಿಸ್ತಾ ಇತ್ತು ನೋಡಿ. ಅವೆಲ್ಲ ಜನಪದ ಲೋಕ. ಒಳ್ಳೆ ಚೆನ್ನಾಗೈತ್ ಕಣೋ ಮಾತ್ರ ಪ್ಲೇಸ್. ನಂಗೆ ಹೆವಿ ಇಷ್ಟ ಆಯ್ತು. ಆಂಬಿಯನ್ಸ್ ಇರ್ಬೋದು, ಫುಡ್ ಇರ್ಬೋದು, ಪ್ರೈಸ್ ಇರ್ಬೋದು. ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ ಗೈಸ್. ವೆಜ್ ಊಟ ತಿನ್ಬೇಕು ಅಂದ್ರೆ ಬಂದ್ಬಿಟ್ಟು ತಿನ್ಕೋ ಹೋಗಿ. ಪಕ್ಕ ವೆಜ್ ಊಟ ತಿನ್ನೋರ್ಗೆ ಪರ್ಫೆಕ್ಟ್ ಪ್ಲೇಸು. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗೈತೆ. ನಾನು ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ನನಗೆ ಮನ್ಸಿಂದ ಇಷ್ಟ ಆಗಿರ್ಬೇಕು, ಅವಾಗ ಮಾತ್ರನೇ ಮಾಡೋದು. ಇದು ಇಷ್ಟ ಆಯ್ತು ನನಗೆ. ಕೂಡ ಅನ್ಲಿಮಿಟೆಡ್ ಫುಡ್ ಸರ್ವ್ ಮಾಡ್ತಾವ್ರೆ ನೋಡಿ ಅಲ್ಲಿ. ಮತ್ತೆ ಹಟ್ಗಳು ಐತೆ, ಇಲ್ಲೂ ಕೂಡ ಕುತ್ಕೋ ತಿನ್ಬೋದು ಫ್ಯಾಮಿಲಿಗಳ ಜೊತೆ. ಬನ್ನಿ ಈಗ ಹೋಗೋಣ ವಾಪಸ್ಸು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.